ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ಜೋಶ್ ಇರಬೇಕು. ಯಾಕೆ ಹೇಳಿ, ನಾವೆಲ್ಲ ಸ್ಟೂಡೆಂಟ್ಸ್ ಮಂಕ್ ಆಗ್ಬಾರ್ದು ಯಾವಾಗಲೂ, ಅಲ್ವಾ? ಓಕೆ, ಹೆಚ್ಚಿಗೆ ಹೊತ್ತು ತಗೊಳ್ಳಲ್ಲ. ಆಗಲಿ ಒಂದು 15 ನಿಮಿಷ ನಿಮ್ಮ ಜೊತೆ ಇಂಟರಾಕ್ಷನ್ ಮಾಡ್ತೀನಿ. ಓಕೆನಾ? ನೀವೆಲ್ಲ ಹೂ ಅಂದರೆ ನಾನು ಮಾತಾಡ್ತೀನಿ. ಆರ್ ರೆಡಿ? ಎಸ್, ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಗೌರವಾನ್ವಿತ ಪ್ರಾಂಶುಪಾಲರಾದ ಸಿದ್ದರಾಜು ಸರ್ ಅವರೇ, ನಂಜನಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಮಹೇಶ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಈಗಾಗಲೇ ಮಾತನಾಡಿ ತಮ್ಮೆಲ್ಲರಿಗೆ ಸಲಹೆ, ಸೂಚನೆ, ಕಟ್ಟುನಿಟ್ಟಾದ ಆದೇಶಗಳನ್ನು ಕೊಟ್ಟಂತ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರೇ, ಮತ್ತು ಈ ಶಾಲೆಯ ಎಲ್ಲ ಬೋಧಕೇತರ ಮತ್ತು ಅಡಿಗೆ ಸಿಬ್ಬಂದಿಗಳು ಅವರು ಇದ್ದಾರಲ್ವಾ? ಎಲ್ಲ ನಮಗೆಲ್ಲ ಅನ್ನ ಹಾಕೋರು ಮರಿತಾರೆ ಯಾರಾದ್ರು? ಎಸ್, ಅವರು ಮತ್ತು ಸ್ವಚ್ಛತೆ ಸಮಿತಿ ಅವರು ಇದ್ದಾರಲ್ವಾ? ಬಹುಮುಖ್ಯವಾಗಿ ಅವರೆಲ್ಲರಿಗೂ ಕೂಡ ನಾನು ಈ ಶಾಲೆಗೆ ನನ್ನನ್ನು ಆಹ್ವಾನಿಸಿ ಮುಖ್ಯ ಅತಿಥಿಯಾಗಿ ಕರೆದು ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳ್ತೇನೆ. ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತರು, ನಿಮ್ಮ ಗುರುಗಳು ನಾಗೇಶ್ ಸರ್ ಅವರು ನನ್ನನ್ನ, ಸರ್ ಈ ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂತಂದ್ರೆ ಇದು ನನ್ನೂರು. ಇಲ್ಲಿಂದ ಬರೀ 4 ಕಿಲೋಮೀಟರ್ ನಮ್ಮ ಕುಂಬ್ರಳ್ಳಿ ಗ್ರಾಮ. ಹೆಚ್ಚು ಕಡಿಮೆ ಇಲ್ಲಿರೋರೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದಿರೋರು ಅಲ್ವಾ? ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು. ಮೊದಲು ನಿಮಗೆ ಚಪ್ಪಾಳೆ ನೀವೇ ಹೊಡ್ಕೋಬೇಕು. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ ಈ ಕಾಂಪಿಟೇಷನ್ ಯುಗ, ಈ ಕಾಂಪಿಟೇಟಿವ್ ಯುಗದಲ್ಲಿ ನೀವು ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿ ಇಲ್ಲಿ ಬಂದಿರೋದು. ಯಾರು ಉಚಿತವಾಗಿ ಸೀಟ್ ತಗೊಂಡಿಲ್ಲ ಅಲ್ವಾ? ಎಕ್ಸಾಮ್ ಪಾಸ್ ಆಗಿ 6ನೇ ತರಗತಿಯಲ್ಲಿ ಪ್ರವೇಶಾತಿ ಪರೀಕ್ಷೆಯನ್ನು ಬರೆದು ಪಾಸ್ ಆಗಿ ಬಂದಿರೋದಲ್ವಾ? ಎಲ್ಲರೂ ಕೂಡ ಅಚೀವರ್ಸೆ. ಹಾಗಾದ್ರೆ ನಾನು ಪುಣ್ಯವಂತರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಮೇಡಮ್, ಯಾರು ಪಾಪಿಗಳಿಲ್ಲ. ಸಾರಿ, ನಾನು ಅದನ್ನ ಇದು ಮಾಡ್ತೀನಿ. ಎಲ್ಲ ಮೇಡಮ್ ಹೇಳ್ತಾ ಇದ್ದಾರೆ ವ್ಯವಸ್ಥೆ ಬದಲಾಗಿದೆ. ನಿಮ್ಮ ಅಲ್ಲಿ ತಾತ ಕಾಣ್ತಾ ಇದ್ದಾರೆ ಗೊತ್ತಲ್ಲ? ಅಲ್ಲಿ ತಾತ ಕೂತಿದಾರಲ್ಲ, ಕಾಣ್ತಾ ಇದ್ದಾರೆ ಎಲ್ಲರಿಗೂ? ಅವರು ಓದುವಂತ ಸಂದರ್ಭದಲ್ಲಿ ಈ ವ್ಯವಸ್ಥೆ ಇತ್ತ? ಸ್ಕೂಲ್ ಇರ್ಲಿ, ಹೇಳ್ಕೊಡೋ ಮೇಸ್ಟ್ರುಗಳೇ ಇರಲಿಲ್ಲ ಅವ್ರ ಕಾಲದಲ್ಲಿ. ನೋಡಿ, ಸ್ಲೇಟ್ ಇರ್ಲಿಲ್ಲ, ಬಳಪ ಇರ್ಲಿಲ್ಲ, ಮರಳಿನ ಮೇಲೆ ಅಕ್ಷರದಲ್ಲಿ ತಿದ್ದು ಬರೆದಿರೋದವರು ಆ ಕಾಲದಲ್ಲಿ. ನಿಮ್ಮಗಳಿಗೆ ಮೇನ್ ರೋಡ್ ಅಲ್ಲಿ 6 ಎಕರೆ ಜಾಗ ಕೊಟ್ಟು, ಸುಸಜ್ಜಿತವಾದ ಕಟ್ಟಡಗಳು ಕೊಟ್ಟು, ಒಳ್ಳೊಳ್ಳೆ ಅತ್ಯುತ್ತಮ ಶಿಕ್ಷಕರನ್ನ ಕೊಟ್ಟು, ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟು, ಅವಕಾಶಗಳನ್ನು ಕೊಟ್ಟು, ಸರ್ಕಾರ ಉಚಿತವಾಗಿ ಹೋದ್ರೆ ಅಂತ ಕೊಟ್ಟಿದೆ ಅಲ್ವಾ? ಉಚಿತವಾಗಿ ಹೋದ್ರೆ ಅಂತ ಕೊಟ್ಟಿದೆ, ನಿಮ್ಗೆ ಹೋದ್ರಮ್ಮ ಅಂತ ಕೊಟ್ಟಿದೆ. ನಾನೆಲ್ಲ ತಾಯಂದ್ರ ಮುಂದೆ ಬಂದು ಕೂತಿದ್ದಾರೆ ಇವತ್ತು ತಮ್ಮ ಮಕ್ಕಳ ಪ್ರತಿಭೆಯನ್ನ ನೋಡ್ಲಿಕ್ಕೆ. ಅವ್ರ ಜೀವನದ ಉದ್ದೇಶವೇ ನಮ್ದಂತೂ ಮುಗಿದೋಯ್ತು, ನಾವು ಶಾಲೆಗೆ ಹೋಗ್ಲಿಲ್ಲ, ಆ ತರದ ಪರಿಸ್ಥಿತಿ ನಮ್ಮ ಮಕ್ಕಳು ಬರಬಾರ್ದು ಅಂತ ಕೂತಿರೋರು. ಸಂತೋಷ ಅವ್ರ ಕಣ್ಣಲ್ಲಿ ನೋಡಿ, ಆ ಹೊಳಪಿದೆ. ನನ್ನ ಮಗಳು, ನನ್ನ ಮೊಮ್ಮಗಳೇನೋ ಡ್ಯಾನ್ಸ್ ಮಾಡ್ತಾಳೆ, ಕರೆಂಟ್ ಹೋಗಿದೆ, ನನ್ನ ಮೊಮ್ಮಗಳೇನೋ ಅಥವಾ ನನ್ನ ಮಕ್ಕಳೇನೋ ಇಲ್ಲಿ ಒಂದು ಹಾಡು ಹೇಳ್ತಾರೆ. ಇನ್ ಜಾಸ್ತಿ ಏನಿಲ್ಲ, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನಾನು. ತೀರಾ ಏನು ಅಂತ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಏನಲ್ಲ. ಆದ್ರೆ 9ನೇ ಕ್ಲಾಸಲ್ಲೇ ದಿ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಸಿಕ್ಕಿತ್ತು ನನಗೆ.
ಬಿಕಾಸ್ ಆಫ್ ನಾನು ಶಿಕ್ಷಕರ ಜೊತೆಯಲ್ಲಿ ನಡ್ಕೊಂಡಂಥ ರೀತಿ, ಶಾಲೆಯ ನನ್ನ ಸಹ ವಿದ್ಯಾರ್ಥಿಗಳು ಅಥವಾ ಸಹಪಾಠಿಗಳ ಜೊತೆ ನಾನಿದ್ದಂಥ ರೀತಿ, ಪಠ್ಯೇತರ ಚಟುವಟಿಕೆಗಳಲ್ಲಿ ನಾನು ತೊಡಗಿಸ್ಕೊಂಡಂಥ ರೀತಿಯನ್ನು ನೋಡಿ ನನಗೆ ಅತ್ಯುತ್ತಮ ವಿದ್ಯಾರ್ಥಿಯ ಪ್ರಶಸ್ತಿಯನ್ನು ಕೊಟ್ಬಿಟ್ರು 9ನೇ ಕ್ಲಾಸಲ್ಲಿ. ಅದನ್ನು ಉಳಿಸ್ಕೋಬೇಕಲ್ಲ, ನಾನು ಅದನ್ನ ಉಳಿಸ್ಕೊಳ್ಳೇಬೇಕು. ಆ ಸ್ಥಾನ ನನಗೆ ಕೊಟ್ಟಿದೆ. ಇವತ್ತು ರಂಜಿತ್, ಎಲ್ಲಿ ರಂಜಿತ್? ಅಮ್ಮ ಒಲಿಂಪಿಕ್ ಕ್ರೀಡಾಪಟು ನಿರಂಜನ್ ಎಲ್ಲಿ? ನಿರಂಜನ ಎದ್ದಿತ್ಕೊಳ್ಳಿ. ನಿರಂಜನ್ ಇಲ್ಲಿ. ನಮ್ಮ ಕಬಡ್ಡಿ, ಕರಾಟೆ ಸುಪ್ರಿಯಾ, ರಚನಾ ಅಲ್ವಾ? ರಚನಾ, ದಿಲೀಪ್ ಸರ್ ಇದಾರಲ್ಲ ನಮ್ಮೂರವರು, ಹೊಸಳ್ಳಿ, ಗೊತ್ತಾಯ್ತಾ? ರಚನಾ ಅಂಡ್ ನಿರಂಜನ್ಗೆ ಓದೋದು ಪ್ಲಸ್ ಕ್ರೀಡೆಯಲ್ಲಿ ಎರಡರಲ್ಲೂ ತೊಡಗಿಸ್ಕೊಂಡು ನಾನು ಬದುಕನ್ನ ಕಟ್ಕೋಬೇಕು ಅನ್ನೋ ಚಾಲೆಂಜ್ ತುಂಬ ಇದೆ ಅವ್ರಿಗೆ. ಕ್ರೀಡೆ ಅಥವಾ ಸಾಂಸ್ಕೃತಿಕ, ಸಾಹಿತ್ಯಿಕ ಅವೆಲ್ಲ ಸೈಡ್ ಇಟ್ಬಿಡಿ. ಬರೀ ಓದ್ತಾ ಇರೋರಿಗೆ ಓದ್ತಾ ಇರೋದು ಅಷ್ಟೇ ಕೆಲಸ. ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರಲ್ಲ, ಅಲ್ಲಿ ಮುಗಿಸಿ ಇಲ್ಲಿ ಬಂದು ಓದಿ ಸಾಧನೆ ಮಾಡೋದಿದೆಯಲ್ಲ, ಅದಕ್ಕೆ ಅವ್ರಿಗೊಂದು ಜೋರಾದ ಚಪ್ಪಾಳೆನ ನೀವು ಕೊಡಬೇಕು. ಅಲ್ಲಿ ಇಲ್ಲಿ ಎಲ್ಲ ಉದಾಹರಣೆಗಳನ್ನ ನಾವು ತಗೊಂಡು ಬದುಕು ಕಟ್ಟಗಳಲ್ಲ, ನಮ್ಮ ನಡುವೆ ಇರ್ತಾರೆ. ನಮ್ಮ ಅಕ್ಕಪಕ್ಕದಲ್ಲೇ ನಮಗೆ ಇನ್ಫ್ಲೂಯೆನ್ಸ್ ಆಗುವಂತ ಕ್ಯಾರೆಕ್ಟರ್ಗಳು ಇರ್ತವೆ. ನೀವು ಯಾಕೆ ಪುಣ್ಯವಂತರು ಅಂತ ಹೇಳ್ತೀನಿ ಕೇಳಿ. ನಿಮಗೆಲ್ಲ ಹಾಸ್ಟೆಲ್ ಸೌಲಭ್ಯ ಇದೆ, ಆದರೆ ಹಾಸ್ಟೆಲ್ ಹೋಗದೇ ಇರೋ ವಿದ್ಯಾರ್ಥಿಗಳು ಇರ್ತಾರಲ್ಲ, ನಿಮ್ಮ ಏಜ್ನವರು, ಅವ್ರ ಮನೆಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ? ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಪಾತ್ರೆ ತೊಳಿಬೇಕು. ರಿಯಲ್ ಫ್ಯಾಕ್ಟ್. ಗಂಡು ಮಕ್ಕಳಾದರೆ ಹಸುಗಳಿಗೆ ಹುಲ್ಗುಯ್ಕೆ ಬರಬೇಕು, ದನ ಮೇಯ್ಸಕ್ಕೆ ಹೋಗ್ಬೇಕು, ಕುರಿ ಮೇಯ್ಸಕ್ಕೆ ಹೋಗ್ಬೇಕು ರಜದಲ್ಲಿ. ಹೆಣ್ಮಕ್ಳಿಗೆ ಬೆಳಿಗ್ಗೆ ಎದ್ದು ಮನೆ ಮುಂದೆ ಗುಡಿಸಿ ರಂಗೋಲೆ ಹಾಕಿ ಅಡುಗೆ ಮಾಡೋರು ಅಡುಗೆ ಮಾಡಬೇಕು, ನೆಲ ಒರೆಸೋರು ಇದೆಲ್ಲ ಕೆಲಸ ಮುಗಿಸ್ಕೊ ಬರ್ತಾರೆ. ಬಟ್ ಯು ಆರ್ ವೆರಿ ಲಕ್ಕಿ. ನಿಮ್ಗೆ ಅದು ಯಾವ ಗೋಜಲು ಇಲ್ಲ. ಸರ್ಕಾರ ನಿಮ್ಮನ್ನು ಬರೀ ಓದಿ 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 ಅಂತ ನಿಮ್ಗೆ ಎಲ್ಲ ಅನುಕೂಲತೆಗಳನ್ನ ಮಾಡಿಕೊಟ್ಟಿದೆ. ನಿಮ್ಮ ತಂದೆ ತಾಯಿಗಳು ಕೂಡ ನನ್ನ ಮಗಳೆಲ್ಲೋ ಅಲ್ಲಿ ನನ್ನ ಹೆಸರನ್ನ ಉಳಿಸ್ತಾಳೆ ಅಂತ ಇಲ್ಲಿ ಬಿಟ್ಟಿದ್ದಾರೆ. 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನಿಮಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಸ್ಕೂಲ್ ಟೀಚರ್ಸೇ ಆಗಿರ್ತಾರೆ ಅಲ್ವಾ? ತಂದೆ ತಾಯಿ ಬಂಧು ಬಳಗ ನೆಂಟರಿಷ್ಟ್ರು ಎಲ್ಲರೂ ಟೀಚರ್ಗಳೇ ಆಗಿರ್ತಾರೆ. ಆ ಟೀಚರ್ಗಳು ಅವ್ರ ಸಂಸಾರನ ಬಿಟ್ಟು ನಿಮ್ಮಗಳ ನೀವು ನಂಬ್ಕೊಂಡು ಬಂದಿರ್ತೀರಲ್ಲ ಅವ್ರನ್ನ, ನಮ್ಮ ಗುರುಗಳೇನಾದರೂ ಕಲಿಸ್ತಾರೆ, ನಮಗೆ ಏನಾದರೂ ಒಂದು ಹೇಳ್ಕೊಡ್ತಾರೆ ಅಂತ, ನಿಮಗೋಸ್ಕರ ಅವ್ರ ಸಂಸಾರನ ಬಿಟ್ಟು ಕ್ವಾರ್ಟರ್ಸಲ್ಲಿ ಉಳ್ಕೊಂಡು ಅವ್ರು ನಿಮಗೆ ಅದಕ್ಕೆ ಹೇಳೋದು, ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ. ನಾವು ಗುರುಗಳಿಗೆ ನಿಷ್ಠರಾಗಿದ್ರೆ ಮಾತ್ರ ನಮಗೆ ವಿದ್ಯೆ ತಲೆಗತ್ತದು. ನಿಜನ ಸುಳ್ಳು? ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗುರುಗಳ ಜವಾಬ್ದಾರಿನ ಇವತ್ತು ನೀವು ಮಾಡಬೇಕಿತ್ತು. ಇದು ನಿಮ್ಮ ಕಾರ್ಯಕ್ರಮ, ಇದು ಅವ್ರದ್ದಲ್ಲ. ಸರ್ರು 15, 16, 18 ವರ್ಷದಿಂದ ಈ ಕಾಲೇಜ್ ಪ್ರಾಂಶುಪಾಲರಾಗಿದ್ದಾರೆ. ನಿಮ್ಮ ಥರ ಸಾವಿರಾರು ಬ್ಯಾಚ್ ಬಂದಿದೆ, ಸಾವಿರಾರು ಸ್ಟೂಡೆಂಟ್ಸ್ ನೋಡಿರ್ತಾರೆ ಅವರು. ಬಟ್ ನಿಮಗೆ SSLC ಅವ್ರಿಗೆ ಈ ವಾರ್ಷಿಕೋತ್ಸವ ಇನ್ನು ಜನ್ಮದಲ್ಲಿ ಬರಲ್ಲ, ಇನ್ನು ನೀವು ಬದುಕಿರೋದಂಗೆ ಬರಲ್ಲ. SSLC ವಾರ್ಷಿಕೋತ್ಸವ ಇಲ್ಲಿ ಮುಗಿಸ್ಕೊಂಡು ಹೋದ್ರೆ ಮುಗೀತು. ನೀವೇ ನಿಂತ್ಕೊಂಡು ಮಾಡ್ಬೇಕಾಗಿರೋ ಕಾರ್ಯಕ್ರಮ ಇದು. ಅದನ್ನ ನಾವು ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ನಮ್ಮ ಜವಾಬ್ದಾರಿ ಅದು. ಓದಿ ಶಾಲೆಗೆ ಹೆಸರು ತರೋದೊಂದು ಜವಾಬ್ದಾರಿ, ಆದರೆ ನನ್ನದೇ ಆದಂಥ ಶಾಲೆಗೆ ಏನು ಕೊಡುಗೆ ಕೊಟ್ಟೆ ಅನ್ನೋದು ಕೂಡ ನನ್ನ ಜವಾಬ್ದಾರಿ. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಲ್ಲೋಪ್ಪ. ನನ್ನ ಜವಾಬ್ದಾರಿ ಅದು. ನನ್ನ ತಂದೆ ಊಟ ಮಾಡೋದ್ನ, ನನ್ನ ತಾಯಿ ಊಟ ಮಾಡೋದ್ಲ, ನಮ್ಮ ಅಕ್ಕ ಊಟ ಮಾಡೋದ್ಲ ಅಂತ ನಾವು ಎಷ್ಟು ಮುತುವರ್ಜಿ ವಹಿಸ್ತೀವಿ ಅಲ್ವಾ ಮನೆಯಲ್ಲಿ. ಹಾಗೆ ನಮ್ಮ ಗುರುಗಳು ಊಟ ಮಾಡಿದ್ರಾ, ಅಡುಗೆ ಮನೆಯವರು ಊಟ ಮಾಡಿದ್ರಾ, ಸ್ವಚ್ಛತೆ ಮಾಡ್ತಾರಲ್ಲ ಅವ್ರು ಊಟ ಮಾಡಿದ್ರಾ, ವಾಚ್ಮ್ಯಾನ್ ಊಟ ಮಾಡಿದ್ರಾ, ನಮ್ಮನ್ನು ಕಾಯ್ತಾರೆ ಅವರು ಅಲ್ಲಿ ಅನ್ನೋದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ. ಇನ್ನು ಮುಂದಕ್ಕೆ ಕಲೀರಿ ಅಂತ ನಾನು ಹೇಳ್ತಾ ಇರೋದು. ಆರ್ ಯು ಗೆಟಿಂಗ್? ಇದನ್ನ ನಾವು ಫಾರ್ಮಲ್ ಎಜುಕೇಶನ್ ಅಂತ ಕರಿತೀವಿ. ನಮ್ಮ ನೈತಿಕ ಶಿಕ್ಷಣ, ಪುಸ್ತಕದಲ್ಲಿ ಕ್ಲಾಸಲ್ಲಿ ಕಲಿಯುವಂಥ ಶಿಕ್ಷಣ ಒಂದು ಶಿಕ್ಷಣ ಆದರೆ,
ನಾವು ಬದುಕಬೇಕಲ್ಲ ಜನಗಳ ಜೊತೆ, ಇಂಥವ್ರ ಜೊತೆ ಬದುಕಬೇಕು. ನೀವು ನಿಮ್ಮ ಸ್ನೇಹಿತರ ಜೊತೆ ಬದುಕಬೇಕು, ತಂದೆ ತಾಯಿಗಳ ಜೊತೆ ಬದುಕಬೇಕು. ಅದಕ್ಕೆ ನಮ್ಮದೇ ಆದಂಥ ಒಂದಷ್ಟು ಜವಾಬ್ದಾರಿಗಳಿಲ್ವಾ? ಇದೆ ತಾನೆ? ಆ ಜವಾಬ್ದಾರಿಗಳನ್ನು ಕೂಡ ನಾವು ಅರ್ಥಕೊಂಡಾಗ ಮಾತ್ರ ಒಬ್ಬ ಅತ್ಯುತ್ತಮ ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ನನಗೆ 2017ನೇ ಇಸ್ವಿಲಿ ನಾನು ಡಿಗ್ರಿ ಓದ್ತಾ ಇದ್ದೆ, ಫೈನಲ್ ಇಯರ್ ಡಿಗ್ರಿ. 2017ರಲ್ಲಿ ನಾವು ಪಾಸ್ ಔಟ್ ಆದ್ವಿ. ಮತ್ತೆ ನನಗೆ ಕಾಲೇಜು ಕರೆದು ನೀನು ಬೆಸ್ಟ್ ಸ್ಟೂಡೆಂಟ್ ಆಗಿ ಸೆಲೆಕ್ಟ್ ಮಾಡಿದೀವಪ್ಪ ನಾವು ಅಂತಂದೆ ನಾನು. ಅಂತಂದ್ರು ಅವರು, ಕಾಲೇಜ್ ಅವರು, ಬೆಸ್ಟ್ ಸ್ಟೂಡೆಂಟ್ ಆಗಿ ನಿಮ್ಗೆ ಸೆಲೆಕ್ಟ್ ಮಾಡಿದ್ದೀವಿ. ಏನಕ್ಕೆ ಸರ್? ನೀನು ಹೆಚ್ಚು ಕಡಿಮೆ ಒಂದು 15 ವಿಲೇಜ್ ಕ್ಯಾಂಪ್ಗಳು ಮಾಡಿದೀಯಾ, 2 ನ್ಯಾಷನಲ್ ಕ್ಯಾಂಪ್ಗಳು ಮಾಡಿದೀಯಾ, ಒಂದಷ್ಟು ಸ್ಟೇಟ್ ಲೆವೆಲ್ ಕ್ಯಾಂಪ್ಗಳು ಮಾಡಿದೀಯಾ, RD ಪರೇಡ್ ಮಾಡಿದೀಯಾ, ಮೈಸೂರು ಯೂನಿವರ್ಸಿಟಿಯಿಂದ ನಿನಗೆ ಸುಮಾರು ಪ್ರೈಸ್ಗಳು ಬಂದಿದೆ, ಏನೇನೋ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ ಅಂತ ಎಲ್ಲ ಪಟ್ಟಿ ಕೊಟ್ಟರು. ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ನನ್ನ ಗುರುಗಳು ಅಂದರೆ ನನಗೆ ಈ ಥರದೊಂದು ನೈತಿಕ ಶಿಕ್ಷಣವನ್ನು ಹೇಳ್ಕೊಟ್ರಲ್ಲ, ಆ ಗುರುಗಳ ಹತ್ರ ಹೋಗಿ ಕುಂತ್ಕೊಂಡು ನಾನು, ಸರ್ ಇವ್ರು ಹಿಂಗೆ ಅಂತ ಇದ್ದಾರೆ, ನನಗೆ ಯಾಕೋ ಈಸ್ಕೊಳ್ಳೋಕೆ ಇಷ್ಟ ಇಲ್ಲ ಸರ್ ಅಂತಂದೆ. ಅವ್ರೇನಾದ್ರು ಗೊತ್ತಾ, ನಾನೇ ಹೇಳಬೇಕು ಅಂತಿದೆ ಅದನ್ನ, ನೀನು ಅದನ್ನ ಈಸ್ಕೋಬೇಡ ಅಂತಂದ್ಬಿಟ್ಟು ಯಾರೂ ರೆಕಗ್ನೈಸ್ ಮಾಡದೇ ಇರೋ ಒಂದು ಹುಡುಗನಿಗೆ, ಅವ್ನು ಪಾಡ್ಗೆ ಅವ್ನು ಕೆಲಸ ಮಾಡ್ತಿದ್ದ, ಯಾರೂ ರೆಕಗ್ನೈಸ್ ಮಾಡಿರಲಿಲ್ಲ ಅವನ್ನ ಇದುವರೆಗೂ. ಅವನ್ನ ಕರೆದುಬಿಟ್ಟು ಕೊಡಿಸಿದ್ವಿ ನಾವು 3 ಜನ, ನಮ್ಮ ಗುರುಗಳು ಪ್ಲಸ್ ನಾನು ಸೇರಿಸಿ ಅವನು ಕೊಡಿಸಿದ್ವಿ. ನಾನು ತಗೊಳ್ಳೋದಕ್ಕೂ ಅವನು ಕೊಡಿಸಿದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನಾನು ತಗೊಳ್ಳೋದಕ್ಕೂ ಆ ಹುಡುಗನ ಕೊಡಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅವಕಾಶದಿಂದ ಯಾರು ವಂಚಿತರಾಗಿರ್ತಾರೋ ಅವ್ರಿಗೊಂದು ಅವಕಾಶ ಕೊಡಬೇಕು ನಾವು. ಅದೇ ನಮಗೆ ಶಿಕ್ಷಣ ಕೆಲಸ ಅಂತದ್ದು. ನಿಮ್ಮ ತಾಯಂದಿರು, ನಿಮ್ಮ ತಂದೆ, ನಿಮ್ಮ ಅಜ್ಜಿ, ತಾತ ಎಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಯಾರನ್ನಾದ್ರೂ ಕೇಳಿ, SSLC ಮೇಲೆ ಯಾರ ಮನೇಲಾದ್ರೂ ತಾಯಿದಿರು ಅಥವಾ ಅಜ್ಜಿದಿರು ಅವ್ರ ತಾತದಿರು ಓದಿದ್ರೆ ನೀವು ಹೇಳದಂಗೆ ಕೇಳ್ತೀನಿ ನಾನು. ನೋ, SSLC PUC ಮೇಲೆ ನಿಮ್ಮ ತಂದೆ ತಾಯಿಗಳು ಯಾರಿಗೂ ಓದಿಲ್ಲ, ಬಟ್ ನಿಮಗೆ ಇವತ್ತು ಮುಕ್ತವಾದ ಅವಕಾಶ. ಯು ಕ್ಯಾನ್ ಬಿಕಮ್ ಎ ಡಿಗ್ರಿ ಹೋಲ್ಡರ್, ಯು ಕ್ಯಾನ್ ಬಿಕಮ್ ಎ ಮಾಸ್ಟರ್ ಡಿಗ್ರಿ ಹೋಲ್ಡರ್. ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ, ಪೊಲೀಸ್ ಆಗಲಿಕ್ಕೆ, IAS ಆಗಲಿಕ್ಕೆ, IPS ಆಗಲಿಕ್ಕೆ, KAS ಆಗಲಿಕ್ಕೆ, ತಹಶೀಲ್ದಾರ್ ಆಗಲಿಕ್ಕೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿಕ್ಕೆ, ಪ್ರಾಂಶುಪಾಲರಾಗಲಿಕ್ಕೆ, ಶಿಕ್ಷಕರಾಗಲಿಕ್ಕೆ ನಿಮಗೆ ಲಕ್ಷ ಅವಕಾಶಗಳಿದ್ದಾವೆ. ನಮ್ಮ ಪ್ರಪಂಚದಲ್ಲಿ 4 ಲಕ್ಷ ವಿಧವಾದ ಸಂಪಾದನೆ ಮಾಡುವಂಥ ಕೆಲಸ ಇದೆ ಅಧಿಕೃತವಾಗಿ. ಈಗ ಆಚಾರಿ ಕೆಲಸ, ಬಾರ್ ಬೈಂಡಿಂಗ್ ಕೆಲಸ, ಆ ಕೆಲಸ, ಅವೆಲ್ಲ ದುಡ್ಡು ಸಂಪಾದನೆ ಮಾಡೋ ಕೆಲಸ ತಾನೆ. ನಿಮ್ಮಲ್ಲಿ ಅಡುಗೆ ಮಾಡ್ತಾರಲ್ಲ, ಅವ್ರು ದುಡ್ಡು ಸಂಪಾದನೆ ಮಾಡೋ ಕೆಲಸ. ಆ ಥರದ್ದು 4 ಲಕ್ಷ ಕೆಲಸ ಇದೆ. ನಮ್ಮ ದೇಶದಲ್ಲೇ ಒಟ್ಟು 40,000 ಬೇರೆ ಬೇರೆ ಕೆಲಸದಿಂದ ನಾವು ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಅಧಿಕೃತವಾದ ಕೆಲಸಗಳು ಮಾಡ್ಬೋದಲ್ವಾ? ಅಷ್ಟೆಲ್ಲ ಅವಕಾಶ ಇದೆ ನಮಗೆ ಈಗ. ಹಾಗಾಗಿ ನೀವು ತುಂಬ ಪುಣ್ಯವಂತರು. ನಾನು ಪುಣ್ಯವಂತರು ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ನನ್ನ ಮನದಾಳದ ಮಾತು. ಯಾಕೆ ಅಂತಂದ್ರೆ ನಿಮ್ಗಳಿಗೆ ಏನು ಗೊತ್ತಿಲ್ಲ. ನೀವು ಕಾಂಪೌಂಡ್ ಒಳಗಡೆ ಒಂದು ವ್ಯವಸ್ಥೆ ಒಳಗಡೆ ಓದಬೇಕು ಅಂತ ಬಂದಿದ್ದೀರಾ. ನಿಮಗೆ ಜಗತ್ ಗೊತ್ತಾಗೋದು ಯಾವಾಗ ಅಂದ್ರೆ ಈ ಕಾಂಪೌಂಡ್ ಇಂದ ಹೊರಗಡೆ ಹೋದಾಗ. 10th ಅವರು ಇಲ್ಲಿ ಬಿಟ್ಟು ನೆಕ್ಸ್ಟ್ PUCಗೆ ಹೋಗ್ತಿರಲ್ಲ, ಆಗ ನಿಮಗೆ ಜಗತ್ ಗೊತ್ತಾಗುತ್ತೆ. ಅಲ್ಲಿ ತನಕ ನನ್ನ ಸರ್ರೇ ನನಗೆಲ್ಲ, ನನ್ನ ಮೇಡಮೇ ನನಗೆಲ್ಲ ಅಂತ ಇರುತ್ತೆ. ಇಲ್ಲಿಂದ ಹೊರಗೆ ಹೋದಾಗ ಇನ್ನೂ ಒಂಥರದ ಜಗತ್ತಿದೆಯಾ ಅಂತ ಅನ್ಸುತ್ತೆ. ಅದಕ್ಕೆಲ್ಲ ನಾವು ಸಿದ್ಧರಾಗಬೇಕು ಮಾನಸಿಕವಾಗಿ. ಇವಾಗ್ಲಿಂದಾನೆ ಸಿದ್ಧರಾಗಬೇಕು ಮಾನಸಿಕವಾಗಿ. ಆ ಸಿದ್ಧತೆಯನ್ನ ನಾವು ತಗೊಳ್ಳಿಲ್ಲ ಅಥವಾ ಇಂಥವರಿಂದ ನಾವು ಅದನ್ನ ಕಲೀಲಿಲ್ಲ ಅಂತಂದ್ರೆ ಈ ಜಗತ್ತನ್ನ ಫೇಸ್ ಮಾಡೋದಕ್ಕೆ ಆಗಲ್ಲ. ಈ ಜಗತ್ತನ್ನ ಫೇಸ್ ಮಾಡೋಕ್ಕಾಗಲ್ಲ. ನಮ್ಮ ತಾತ ಕುಂಬ್ರಳ್ಳಿನ ಬಿಟ್ಟು ಬೆಂಗಳೂರನ್ನೇ ನೋಡಿಲ್ಲ ಸರ್. ನಮ್ಮ ತಾತ ಸತ್ತು 30 ವರ್ಷ ಆಯ್ತು. ನಮ್ಮ ಅಜ್ಜಿ ಸತ್ತು 22 ವರ್ಷ ಆಯ್ತು. ಬೆಂಗಳೂರನ್ನೇ ನೋಡಿಲ್ಲ ಅವರು. ನಮ್ಮೂರ್ ಬಸ್ ಸ್ಟ್ಯಾಂಡ್ ಬರೋದಕ್ಕೆ ನಾವು 50 ವರ್ಷ ತಗೊಂಡ್ವಿ. ನಮ್ಮೂರ್ ಬಸ್ ಸ್ಟ್ಯಾಂಡ್ ಬರೋ ತನಕ ನಾವು 50 ವರ್ಷ. ಅಲ್ಲಿಂದ ಈಗ ಒಂದಷ್ಟು ಬದಲಾವಣೆ, ಸಾಮಾಜಿಕವಾದ ಬದಲಾವಣೆ, ತಾಂತ್ರಿಕವಾದ ಬದಲಾವಣೆಯಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀವಿ. ದಿ ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ದಿ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಯಾರು ಹೇಳಿರೋದು ಹೇಳಿ?
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ಜೀವನದ ಪರಮೋಚ್ಚ ಗುರಿ ಏನಾಗಿರ್ಬೇಕು ಅಂದರೆ ಜ್ಞಾನನ ಸಂಪಾದನೆ ಮಾಡೋ ಕಡೆ ಇರಬೇಕು. ನೋ ಬಡಿ ಕ್ಯಾನ್ ಸ್ಟಾಲ್ ಯುವರ್ ನಾಲೆಡ್ಜ್. ಈ ಜಗತ್ತಲ್ಲಿ ನಿನ್ನ ಜ್ಞಾನವನ್ನು ಕದಿಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀ ಸತ್ತಾಗ ಅದು ನಿನ್ನ ಜೊತೆಗೆ ಹೊರಟೋಗ್ಬೋದು ಅಷ್ಟೇ. ನೀನು ಸತ್ತಾಗ ಹೊರಟೋಗ್ಬೋದು. ನೀನು ಪ್ರತಿನಿತ್ಯ ಏನು ಕಲಿತೀಯೋ, ನಿನ್ನ ತಲೆ ಒಳಗಡೆ ಏನು ತುಂಬ್ಕೋತಿರೋ, ಓದೋದ್ರಿಂದ, ಅನುಭವದಿಂದ, ಅಥವಾ ನೀವು ಮಾಡೋ ಕೆಲಸದಿಂದ, ಅದನ್ನು ಕದಿಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರು ಕದಿಯೋಕ್ಕಾಗುತ್ತಾ? ನಿನ್ನ ಹತ್ರ ಇರೋ ಒಡವೆ, ದುಡ್ಡು, ಆಸ್ತಿ ಏನಾದರೂ ಕದಿಬೋದು. ತಲೆ ಒಳಗಡೆ ಇರೋ ಬುದ್ಧಿನ ಯಾರೂ ಕದಿಯೋಕ್ಕಾಗಲ್ಲ. ನೀನು ಓದಿದ್ರೆ ಮಾತ್ರ ನೀನು ಪಾಸ್ ಆಗೋದು. ನಿಮ್ಮ ಪಕ್ಕದವ್ರು ಓದೋರು ನೀನು ಪಾಸ್ ಆಗಂಗಿದ್ದಿದ್ರೆ ಜಗತ್ತಲ್ಲಿ ಯಾರೂ ಓದ್ತಾನೆ ಇರಲಿಲ್ಲ. ನನಗೆ ಹೊಟ್ಟೆ ಹಸಿತಾ ಇದೆ, ಐ ಆಮ್ ವೆರಿ ಹಂಗ್ರಿ. ನನ್ನ ಮುಂದೆ ತಟ್ಟೆ ಇದೆ, ತಟ್ಟೆ ತುಂಬ ಅನ್ನ ಇದೆ. ನಾನು ಎತ್ಕೊಂಡು ತಿಂದರೆ ಮಾತ್ರ ನನಗೆ ಹೊಟ್ಟೆ ತುಂಬೋದು. ಆ ತಟ್ಟೆಲಿರೋ ಅನ್ನನ ನನ್ನ ಪಕ್ಕದಲ್ಲಿ ಕೂತಿರೋರು ಎತ್ಕೊಂಡು ತಿಂದರೆ ನಿಮ್ಗೆ ಹೊಟ್ಟೆ ತುಂಬುತ್ತಾ? ಕತ್ತು ಬಗ್ಸಿ ಪುಸ್ತಕ ತಗೊಂಡು ನಾನು ಓದಿ ಬರೆದ್ರೆ ಮಾತ್ರ ಪಾಸ್ ಆಗೋದು. ನನ್ನ ಫ್ರೆಂಡು 99 ಸರ್, ತುಂಬ ಚೆನ್ನಾಗಿ ಓದ್ತಾಳೆ ಸರ್ ಅಂತ ನಾನು ಹೇಳೋದಕ್ಕೂ ಅವಳ ಜೊತೆಗೆ ನಾನು 99 ಕಾಂಪಿಟೇಟರ್ ಆಗಿರೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಅಬೌವ್ 99 ಇಲ್ಲದೆ ಇದ್ರೆ ನಿಮ್ಮ ಮಾರ್ಕ್ಸ್ಗಳನ್ನ ಸೈಡ್ಗೆ ಇಟ್ಬಿಡ್ತಾರೆ ಇವತ್ತು. ಅಬೌವ್ 95, 90 ಇಲ್ಲ. ತಂದೆ ತಾಯಿಗಳು ಯಾಕೆ ಗೊತ್ತಾ ಅಷ್ಟು ಓದಿ 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 ಅಂತ ನಿಮ್ಮ ಬೆನ್ನು ಬಿದ್ದಿರೋದು? ಕಾಂಪಿಟೇಷನ್ ಆ್ಯಂಡ್ ಕಾಂಪಿಟೇಟರ್ಸ್. ತುಂಬ ಕಾಂಪಿಟೇಷನ್ ಇದೆ. SSLC ವಿದ್ಯಾರ್ಥಿಗಳಿಗಂತೂ ನಾನೊಂದು ಸಣ್ಣ ಕಿವಿ ಮಾತನ್ನು ಹೇಳ್ತೀನಿ ಕೇಳಿ. ಯಾಕೆ ಈ ಒಂದೂವರೆ ತಿಂಗಳು ನೀವು ಅವಿರತವಾದ ಶ್ರಮ ಹಾಕಬೇಕು ಅಂತಂದ್ರೆ, PUCಗೆ ನಿಮ್ಗೆ 2 ವರ್ಷ ಇರುತ್ತಲ್ಲ, ಇದಾದ್ಮೇಲೆ 2 ವರ್ಷ PUC ಅಲ್ವಾ, ಈಸಿಯಾಗಿ ನೀವು PUCನ ಪಾಸ್ ಮಾಡ್ಕೋಬಹುದು. ಇದು ಕ್ರಾಸ್ ಆದರೆ ದಿಸ್ ಇಸ್ ಫೈನಲ್ ಸ್ಟೇಜ್ ಇನ್ ಯುವರ್ ಅರ್ಲಿ ಸ್ಟಡಿ ಲೈಫ್. ಪ್ರೌಢ ಶಿಕ್ಷಣದಲ್ಲಿ ನಿಮಗೆ ಇದು ಕೊನೆ ಘಟ್ಟ. ನೆಕ್ಸ್ಟ್ ನೀವು ಪ್ರಪಂಚಕ್ಕೆ ಬೀಳ್ತಾ ಇದ್ದೀರಿ, ಪದವಿ ಪೂರ್ವಕ್ಕೆ ಹೋಗ್ತಾ ಇದ್ದೀರಿ. ಹಾಗಾಗಿ ಆದಷ್ಟು, ಅದರಲ್ಲೂ ಹೆಣ್ಣು ಮಕ್ಕಳು ನಿಮ್ಮ ಜೀವನ ಎಷ್ಟು ಸೆಕ್ಯೂರ್ ಮಾಡ್ಕೋತಿರೋ ಅದು ನಿಮ್ಮ ಕೈಲಿದೆ. ಗುಬ್ಬಚ್ಚಿ ಗೊತ್ತಲ್ವಾ? ಗುಬ್ಬಚ್ಚಿ ಸಾಕ್ದಂಗೆ ನಿಮ್ಮ ಮೇಷ್ಟ್ರು, ನಿಮ್ಮ ತಂದೆ ತಾಯಿ ನಿಮ್ಮನ್ನ ಸಾಕಿರ್ತಾರೆ. ನೀವು ಹಾರಕ್ಕೂ ಮುಂಚೆ ಗೂಡಿಂದ ಎಲ್ಲಿಗೆ ಹಾರಬೇಕು, ಹೇಗೆ ಹಾರಬೇಕು, ಎಷ್ಟು ಹಾರಬೇಕು ಅನ್ನೋದನ್ನ ನೀವು ಅಭ್ಯಾಸ ಮಾಡಿಕೊಳ್ಳೇಬೇಕು. ಅದನ್ನ ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡಲೇಬೇಕು. ಇಲ್ಲದೆ ಹೋದ್ರೆ ದಿಕ್ಕೆಟ್ ಗಾಳಿಪಟ ಥರ ಸುಮ್ಮನೆ ಹಾರೋಗ್ತಾ ಇರ್ತೀರಿ. ಅದಕ್ಕೋಸ್ಕರ ಹೇಳೋದು, ನೀವು ಜೀವನದಲ್ಲಿ ಯಾವುದೇ ಒಂದು ಸ್ಟೆಪ್ಪನ್ನು ತಗೊಳ್ಳೋದಕ್ಕೂ ಮುಂಚೆ ನಿನ್ನನ್ನೇ ನಂಬಿರೋ ತಂದೆ ತಾಯಿಗಳಿದ್ದಾರೆ, ನಿನ್ನನ್ನೇ ನಂಬಿರೋ ಗುರುಗಳಿದ್ದಾರೆ. ಕರೆಕ್ಟ್ ಅಲ್ವಾ? ನನಗಾಗಿರುವಂತ 2 ವರ್ಗ, ನನಗಾಗಿ ಆಸ್ ಎ ಸ್ಟೂಡೆಂಟ್, ವಿದ್ಯಾರ್ಥಿಯಾಗಿ ನನಗಾಗಿರುವಂತ 2 ವರ್ಗ ಯಾವುದು ಅಂದ್ರೆ, ನನ್ನ ತಂದೆ ತಾಯಿಗಳು, ನನ್ನ ಬೆನ್ನಿಂದೆ ಗುರುಗಳು. ಇವರು ನಮ್ಮ ಮುಕ್ತವಾಗಿ ಮಾತಾಡಿಸಿ, ಸರ್ ನನಗೆ ಈ ಥರದ್ದು ಆಗ್ತಾ ಇದೆ ಅಂತೇಳಿ, ಅಮ್ಮ ನನಗೆ ಈ ಥರದ್ದು ಆಗ್ತಾ ಇದೆ ಅಂತೇಳಿ. ಯಾಕಾಗಲ್ಲ? ಯಾಕೆ ನಿಮ್ಮ ತಂದೆ ತಾಯಿಗಳ ಜೊತೆ ಮಾತಾಡೋಕ್ಕಾಗಲ್ಲ? ಯಾಕೆ ನಿಮ್ಮ ಗುರುಗಳ ಜೊತೆ ಮುಕ್ತವಾಗಿ ಬಂದು, ಸರ್ ನನಗೆ ಈ ಥರ ಸಮಸ್ಯೆ ಇದೆ ಅಥವಾ ನನಗೆ ಇದು ಓದೋಕ್ಕಾಗ್ತಾ ಇಲ್ಲ ಅಂತ ಯಾಕೆ ಕೇಳೋಕ್ಕಾಗಲ್ಲ? ನಿಮ್ಗಾಗೆ ಅವರು ಮನೆ ಮಠ ತೊರೆದು ಇಲ್ಲಿ ಬಂದು ರೂಮ್ ಮಾಡ್ಕೊಂಡು ಅಥವಾ ಹಾಸ್ಟೆಲ್ ಉಳ್ಕೊಂಡು 24 ಗಂಟೆ ನಿಮ್ಮ ಸೇವೆ ಮಾಡ್ತಾ ಇದ್ದಾರೆ. ನನ್ನ ಮಗಳು ಅಲ್ಲೆಲ್ಲ ಓದ್ತಾ ಇದ್ದಾಳೆ, ನನ್ನ ಮಗ ಏನೋ ದಬಾಗ್ತಾನೆ ಅಂತ ಅಂದ್ಬಿಟ್ಟು ಅವರು ಬೇರೆಯವ್ರ ಜಮೀನಲ್ಲಿ ಜೀತ ಮಾಡ್ಕೊಂಡು ಕೂಲಿ ಮಾಡ್ತಾ ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ ನೀವು ಮುಕ್ತವಾಗಿ ಮಾತಾಡೋಕ್ಕಾಗಲ್ಲ? ಮೊದಲು ನಿಮ್ಮ ತಂದೆ ತಾಯಿಗಳ ಜೊತೆ ಮುಕ್ತವಾಗಿ ಮಾತಾಡಿ. ನನಗಿದಾಗ್ತಾ ಇದೆ, ನನಗಿದಾಗಬೇಕು, ಇದರಿಂದ ನಿನಗೆ ಹೆಸರು ತರ್ತೀನಿ ನಾನು ಅಂತ ಕಾನ್ಫಿಡೆಂಟ್ ಬಿಲ್ಡ್ ಮಾಡಬೇಕು ನೀವು ಫಸ್ಟು. ಅದರಲ್ಲಿ ನಾವು ಸೋಲ್ತಾ ಇದ್ದೀವಿ. ನಮ್ಮ ಯುವ ವಿದ್ಯಾರ್ಥಿಗಳು ಸೋಲ್ತಾ ಇರೋದೇ ತಂದೆ ತಾಯಿಗಳು ಮತ್ತು ಗುರುಗಳ ಮನಸ್ಸಿನಲ್ಲಿ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ತಾ ಇಲ್ಲ. ನೀವು ಅದನ್ನ ಒಂದ್ಸಲಿ ಬಿಲ್ಡ್ ಮಾಡಿ ನೋಡಿ, ನಿಮ್ಮ ಜೀವನ ನೀವು ಅಂದ್ಕೊಂಡಿದ್ದಂತ ಚೆನ್ನಾಗಿರುತ್ತೆ. ದಿಸ್ ಇಸ್ ಮೈ ಚಾಲೆಂಜ್. ನಾನು ಹಾಗೆ ಇರೋದು. ನನ್ನ ಜೊತೆ 100 ಜನ ಗುರುಗಳಿದ್ದಾರೆ, ಪ್ರೊಫೆಸರ್ಸ್. ದೇ ಆರ್ ಆಲ್ ಪ್ರೊಫೆಸರ್ಸ್, ಟೀಚರ್ಸ್,
ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನರ್ಸ್ ಅವ್ರಗಳ ಜೊತೆ ಕುಂತ್ಕೊಂಡು ನಾವು ಗಂಟೆಗಟ್ಟಲೆ ಮಾತಾಡ್ತೀವಿ, ಓಪನ್ ಅಪ್ ಆಗ್ತೀವಿ. ಅದು ಒಂದು ಬೆಸ್ಟ್ ಮೆಥಡ್. ಅದು ನಮ್ಮ ಜೀವನನ ಕಟ್ಕೊಳ್ಳಿಕ್ಕೆ. ಗೊತ್ತಿಲ್ಲದೆ ಇರೋರು ನಾನು, ಗೊತ್ತಿರೋದು ಯಾರು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನೋ. ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸ್ಟಡಿ ಸ್ಟಡಿ ಸ್ಟಡಿ. ಬಿಕಾಸ್ ಈ ಏಜು ನಿಮಗೆ ಸ್ಟಡಿ ಬಿಟ್ರೆ ಇನ್ನೇನೂ ಇಲ್ಲ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಆ ಥರ ಆಗ್ಬೋದು. ಜೊತೆಗೆ ಅದಕ್ಕೋಸ್ಕರ ಓದೋ ಸಮಯದಲ್ಲಿ ಓದ್ಕೊಬಿಡಿ. ಇನ್ನು 10 ವರ್ಷ 15 ವರ್ಷ ಆದ್ಮೇಲೆ ನೀನು ಯಾರು ಇಲ್ಲಿ ಸ್ಕೂಲ್ಗೆ ಬಂದು ಓದು ಅಂತನಲ್ಲ, ಯಾರು SSLC ಎಕ್ಸಾಮ್ ಬಂದು ಅಟೆಂಡ್ ಮಾಡಪ್ಪ ಅಂತನಲ್ಲ ಅಲ್ವಾ. ಯು ಶುಡ್ ಬಿ ವೆರಿ ಕೇರ್ಫುಲ್. ಥ್ಯಾಂಕ್ ಯು ಸೋ ಮಚ್.